ಸರ್ ನನಗೆ ಏನೋ ಒಂಥರ ಡಿಫ್ರೆಂಟ್ ವಿಭಿನ್ನ ಅನಿಸಿರೋದು ಈ ನೀವು ಕುಳಿತಿದ್ದೆಲ್ಲ ಆದ ಡೆಸಿಗ್ನೇಷನ್ ಏನಪ್ಪ ಅಂದರೆ ಟ್ಯಾಕ್ಸಿಡರ್ಮಿಸ್ಟ್ ಕೇಳೋಕ್ಕೆ ಒಂಥರ ತುಂಬ ಖುಷಿ ಆಗುತ್ತೆ. ವಿಭಿನ್ನನೂ ಅನಿಸಿದೆ ನಂಗೆ ಮೊದಲೇ ಸಾರಿ ಕೇಳಿದಾಗ ನನಗೂ ಒಂದು ಸ್ವಲ್ಪ ವಿಭಿನ್ನ ಅನ್ನಿಸ್ತು. ಸರ್ ನಾನು ತುಂಬ ಮುಖ್ಯವಾಗಿ ಡೈರೆಕ್ಟಾಗಿ ಕೇಳಬೇಕಂತಂತಂದರೆ ಈ ಪೊಸಿಷನ್ ನಿಮ್ಮದೇ ಅಂತ ಅನಿಸುತ್ತಾ ಅಥವಾ ಈ ಪೊಸಿಷನ್ ನೀವು ಯಾವ ಥರ ಹುಡ್ಕೊಂಡ್ರಿ? ನಾನು ಕೇಳ್ಪಟ್ಟಿರೋ ಪ್ರಕಾರ ಇದು ಕರ್ನಾಟಕದಲ್ಲಿ ಒಂದೇ ಒಂದು ಪೊಸಿಷನ್ ಇತ್ತು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ, ನಾನು ತುಂಬ ಕುತೂಹಲದಿಂದ ಕಾಯ್ತಿದ್ದೇನೆ. ಹಾಂ ರೀ, ಇದು ಟ್ಯಾಕ್ಸಿಡರ್ಮಿಸ್ಟ್ ಅನ್ನೋದು ಒಂದು ಒಂದು ಸ್ಕಿಲ್ ಬೇಸ್ಡ್ ಪೋಸ್ಟ್ ಇದು. ಓಕೆ, ಟ್ಯಾಕ್ಸಸ್ ಮೀನ್ಸ್ ಪ್ರಿಸರ್ವೇಷನ್, ಧರ್ಮ ಮೀನ್ಸ್ ಸ್ಕಿನ್, ಪ್ರಿಸರ್ವೇಷನ್ ಆಫ್ ಸ್ಕಿನ್. ಓಕೆ, ಈ ಟ್ಯಾಕ್ಸಿಡರ್ಮಿ ಅಂದರೆ ಒಂದು ಸತ್ತಂತ ಸಹಜವಾಗಿ ಸತ್ತಂಥ ಪ್ರಾಣಿಯನ್ನು ನಾವು ತೆಗೆದುಕೊಂಡು ಬಂದು ಕಟ್ ಮಾಡಿ ಅದರ ಮಾಂಸವನ್ನು ತೆಗೆದು ಅದಕ್ಕೆ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿ ಅದರ ಬಾಡಿಯನ್ನು ತೆರೆದುಕೊಂಡು ಅದರ ಸ್ಕಿನ್ ಏನು ಒರಿಜಿನಲ್ ಸ್ಕಿನ್ ಇರುತ್ತೆ ಅದ್ರ ಮೇಲೆ ಹಾಕಿ ಸ್ಟಿಚ್ ಮಾಡಿಬಿಡ್ತಾರೆ. ಇದನ್ನು ಟ್ಯಾಕ್ಸಿಡರ್ಮಿ ಕಲೆಯ ಮುಖಾಂತರ ಮಾಡಿದ್ದು ಮಾಡೆಲ್ ಇದು. ಇದನ್ನು ಮಾಡೋರಿಗೆ ಟ್ಯಾಕ್ಸಿಡರ್ಮಿಸ್ಟ್ ಅಂತ ಕರೀತಾರೆ. ಓಕೆ, ಚರ್ಮ ಪ್ರಸಾದನ ಕಲಾ ತಜ್ಞ ಅಂತೇಳಿ. ನಾವು ಯಾವುದೇ ಆನಿಮಲ್ಸ್ನು ಇಲ್ಲಿ ಕೊಲ್ತಾ ಇಲ್ಲ. ಒಂದು ಸಹಜವಾಗಿ ಸತ್ತಂಥ ಪ್ರಾಣಿಯನ್ನು ನಾವು ತೆಗೆದುಕೊಂಡು ಬಂದು ಕಟ್ ಮಾಡಿ ಅದನ್ನು ಪ್ರಿಸರ್ವ್ ಮಾಡ್ತಾ ಇದ್ದೀವಿ. ಇನ್ನು ಮುಂದಿನ ಇದನ್ನು ಈ ಒಮ್ಮೆ ಮಾಡಿಟ್ರೆ, ಹಿಂಗೆ ಒಮ್ಮೆ ಮಾಡಿಟ್ರೆ 300 ಇಯರ್ಸ್ ಮಟ್ಟ ಹಾಗೆ ಇರ್ತದೆ. ಪ್ರತಿ 6 ತಿಂಗಳು ಕೆಮಿಕಲ್ ಸ್ಪ್ರೇ ಮಾಡ್ತೀವಿ. ಪ್ರತಿ 1 ವರ್ಷಕ್ಕೊಮ್ಮೆ ಫಾರ್ಮ್ಯಾಲ್ಡಿಹೈಡ್, ಓಕೆ, ಎಲ್ಲ ಸ್ಪೆಸಿಮನ್ ಫಾರ್ಮ್ಯಾಲ್ಡಿಹೈಡನ್ನ ನಾವು ಚೇಂಜ್ ಮಾಡ್ತೀವಿ. ನಾವು ಇಲ್ಲಿ BSc KCD ಓದೋ ಮುಂದೆ ಜುವಾಲಜಿ ಒಳಗೆ ನಮ್ಮ ಬೆಲ್ಲದ ಮೇಡಮ್ ಅವರು ಒಂದು ವರ್ಷಾಪ್ ಇಟ್ರಿ ಟ್ಯಾಕ್ಸಿಡರ್ಮಿ ಮೇಲೆ. ಆವಾಗ ಮೊದಲಕ್ಕೆ ಇಲ್ಲಿ ಪೋಸ್ಟ್ ಯಾರಿದ್ರಲ್ಲ ಈ ಪೋಸ್ಟಿಗೆ ಯಾರಿದ್ರಲ್ಲ, ಶ್ರೀ ಮೋಹನ್ ಮೊರೆ. ಓಕೆ, ಅವರು ನನ್ನ ಗುರುಗಳು. ಅವರು ಒಂದು 2-3 ದಿವಸ ವರ್ಕ್ಶಾಪ್ ಮಾಡಿದ್ರು ಇಲ್ಲಿ. ಭಾಳ ಖುಷಿ, ಭಾಳ ಆಸಕ್ತಿಯಿಂದ ಕಲ್ತೀವಿ ನಾವು. ಆ ವರ್ಕ್ಶಾಪ್ನಲ್ಲೇ ನಾನು ಆಸಕ್ತಿಯಿಂದ ಕಲ್ತಿದ್ದು ನೋಡಿ ಅವರು ಒಂದೆರಡು ಅನಿಮಲ್ಸ್, ಫಿಶ್ ಅಂದರೆ ಡೊಮೆಸ್ಟಿಕ್ ಅನಿಸ್ ತಿನ್ನುವಂಥ ಫಿಶನ್ನು ಹ್ಯಾಂಡಲ್ ಮಾಡಿ ಟ್ಯಾಕ್ಸಿಡರ್ಮಿಕಲ್ ಮುಖಾಂತರ ಪ್ರಿಸರ್ವ್ ಮಾಡಿ ಇಟ್ಟಿವಿ. ಅದು ಆಸಕ್ತಿ ನೋಡಿ ನನ್ನ ಪ್ರೊಫೆಸರ್ಸು ಬೆಲ್ಲದ ಮೇಡಮು, ನಾಯಕ್ ಮೇಡಮ್ ಏನಂದರು, ಹೌದು ಮತ್ತು ಇವ್ರಿಗೆ ಆಸಕ್ತಿ ಐತಿ ಮತ್ತು ಮ್ಯೂಸಿಯಂ ನೋಡ್ಕೊಳಕ ಇವರೇ ಪರ್ಫೆಕ್ಟ್ ಅಂಥೇಳಿ ಅವ್ರು ನಮಗೆ ಇದನ್ನು ಮಾಡಿ ಫೋಕಸ್ ಮಾಡಿ ನಾನು MSc ಜುವಾಲಜಿ ಆದಮೇಲೆ ಅವರು ನನಗೆ ಇಲ್ಲಿ ಬರ್ತೀರಂತ ಕೇಳಿದ್ರು. ನಾನು ಆಯ್ತು ರೀ ಮೇಡಮ್, ನಾನು ಖುಷಿಯಿಂದ ನಮ್ಮ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡುವಂಥ ಅವಕಾಶ ಸಿಕ್ತು. ನಾನು ಇಲ್ಲಿ ಟ್ಯಾಕ್ಸಿಡರ್ಮಿಸ್ಟ್ ಅಂತ ಅಪಾಯಿಂಟ್ ಆದೆ. ಆವಾಗ ಇವರಿದ್ದರು, ಪ್ರಮೋದ್ ಗಾಯ್ ಅವರು, ಪ್ರೊಫೆಸರ್ ಪ್ರಮೋದ್ ಗಾಯ್ ಅವರು ಕುಲಪತಿಗಳಿದ್ರಿ. ಅವರು ನಮಗೆ ಇಲ್ಲಿ ಕರ್ನಾಟಕ ವಿದ್ಯಾನಿಲಯದ ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ಟ್ಯಾಕ್ಸಿಡರ್ಮಿಸ್ಟ್ ಅಂತೇಳಿ ಅಪಾಯಿಂಟ್ ಮಾಡಿದ್ರಿ. ಅದಾದಮೇಲೆ ನಾನು ಬಂದು ಎಲ್ಲ ಆಸಕ್ತಿಯಿಂದ ಎಲ್ಲ ಪ್ರಿಸರ್ವೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ 1 ವರ್ಷ ನಾನು ಹೇಗೆ ಕ್ಲೀನಿಂಗು ಮೇಂಟೆನೆನ್ಸ್ ಅದನ್ನೇ ಮಾಡಿದೆ. ಆಮೇಲೆ ಅದು ಪಬ್ಲಿಕ್ಕು, ಸಾರ್ವಜನಿಕರು ಎಲ್ಲರೂ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡೋಕ್ಕೆ. ನನ್ನ ಆಸಕ್ತಿ ನೋಡಿ ಅವರು ಭಾಳ ಖುಷಿಪಟ್ಟರು. ಅದೇ ಆಸಕ್ತಿ ನನ್ನ ಈ ಹುದ್ದೆಗೆ ತಂದು ನಿಲ್ಲಿಸಿದೆ. ಅದು ಪ್ಯಾಷನ್ ಇದ್ದಿದ್ದು ಪ್ರೊಫೆಷ್ನಲ್ ಆಗಿ ಕನ್ವರ್ಟ್ ಆಗೈತೆ ಈಗ ಆ್ಯಸ್ ಅ ಟ್ಯಾಕ್ಸಿಡರ್ಮಿಸ್ಟ್ ಅಂತ. ನಿಮ್ಮ ಪ್ಯಾಷನ್ನ ಕನ್ವರ್ಟ್ ಮಾಡಿ ನೀವು ಪ್ರೊಫೆಷನ್ ಆಗಿ ಮಾಡ್ಕೊಂಡಿರೋದನ್ನು ಹಾಗೆಯೇ ಈ ಹುದ್ದೆನೂ ಕೂಡ ಅಲಂಕಾರ ಮಾಡಿದ್ರಿ. ಆಮೇಲೆ ನಾನೇನು ಕೇಳಕ್ಕೆ ಹೊರಟಿದ್ದೀನಿ ಅಂತಂದರೆ ನಿಮ್ಮ ಮುಂದಿನ ನಿಲುವುಗಳೇನು ಸರ್ ಇದ್ರ ಬಗ್ಗೆ? ಓಕೆ, ಇದು ನೋಡ್ರಿ, ಈಗ ನಾನು ಪರ್ಸನಲ್ನ ಹೇಳ್ಬೇಕಂತಂದ್ರೆ ನೀವು ನೋಡ್ಬೋದು ಜಗತ್ತಿನಾಗ ಎಷ್ಟೋ ಎನಿಮಲ್ಸು ಎಕ್ಸ್ಟಿಂಕ್ಟ್ ಆಗ್ತದವು, ನಶಿಸಿ ಹೋಗ್ತಾ ಇದಾವೆ. ಈ ನಶಿಸಿ ಹೋಗುವಂಥ ಎನಿಮಲ್ಸನ್ನು ನಾವು ಈ ಟ್ಯಾಕ್ಸಿಡರ್ಮಿ ಕಲೆಯ ಮುಖಾಂತರ ಪ್ರಿಸರ್ವ್ ಮಾಡಿಟ್ರೆ ಮುಂದಿನ ಎಷ್ಟೋ ತಲತಲಾಂತರ ಯುವ ಪೀಳಿಗೆಗೆ ಅದು ಉಪಯೋಗ ಆಗ್ತದೆ. ಓಕೆ, ಈಗ ನೋಡ್ರಿ, ಒಂದು ಎನಿಮಲ್ ಲಾಸ್ಟ್ ನಶಿಸಿ ಹೋಗ್ತಾ ಇದೆ ಅಂತ ತಿಳ್ಕೊಳ್ರಿ. ಅದು ನಶಿಸಿ ಹೋಗ್ತಾ ಇದೆ ಅಂತಂದ್ರೆ ನಾವು ಅದನ್ನು ಬಿಟ್ಬಿಟ್ರೆ ಅದು ಕೊಳತು ಒಂದು ದಿವಸ ಹೋಗ್ಬಿಡ್ತದೆ, ನಶಿಸಿ ಹೋಗ್ಬಿಡ್ತದೆ. ಇಂಥ ಎನಿಮಲ್ಸ್ ಇದ್ದು ಅನ್ನಕ್ಕೆ ಹೇಳಕ್ಕೆ ಒಂದು ಪ್ರೂಫರ ಬೇಕಲ್ಲ, ಅದು ಈ ಟ್ಯಾಕ್ಸಿಡರ್ಮಿ ಮುಖಾಂತರ ಮಾತ್ರ ಸಾಧ್ಯ ಆಗ್ತದೆ. ಇದು ಟ್ಯಾಕ್ಸಿಡರ್ಮಿ ಅನ್ನೋದು ಏನೈತಲ್ರಿ, ಇದೊಂದು ಕೌಶಲ್ಯ ಭರಿತ ಉಳ್ಳ ಒಂದು ಸ್ಕಿಲ್ ಬೇಸ್ಡ್ ಟೆಕ್ನಿಕ್ ರೀ ಇದು. ಓಕೆ, ಸ್ಕಿಲ್ ಬೇಸ್ಡ್ ಜಾಬ್ ರೀ ಇದು.
ಇದರಿಂದ ನಾವು ಎಷ್ಟು ಜನ್ರೇಷನ್ ಪ್ರಾಣಿಗಳನ್ನು ಮತ್ತು ನಶಿಸಿ ಹೋಗುವಂಥ ಆ್ಯನಿಮಲ್ಸನ್ನು ನಾವು ಮುಂದಿನ ಪೀಳಿಗೆ ಪ್ರಿಸರ್ವ್ ಮಾಡಿ ಇಡಬಹುದು ರೀ. ಟ್ಯಾಕ್ಸಿಡರ್ಮಿ ಮಾಡೋದ್ರಿಂದ ಮುಂದಿನ ಜನ್ರೇಷನ್ ಪೀಪಲ್ಗೆ ನಾವು ಒಂದು ಸಣ್ಣ ಕೊಡುಗೆ ಕೊಟ್ಟಂಗೆ ಆಗ್ತದೆ. ಈಗ ಯಾಕೆ ಮಾಡ್ಬೇಕು ಟ್ಯಾಕ್ಸಿಡರ್ಮಿ ಅನ್ನೋದು? ಈಗ ನೋಡ್ರಿ, ಈಗ ಡೈನೋಸರ್ಸ್ ಮಿಸೋಜೇಕೆರಾದಾಗ ಎಲ್ಲ ಇದ್ದು, ಓಕೆ, ಈಗ ನಮ್ಗೆ ನೋಡಾಕಲ್ಲಿ ಸಿಗ್ತಾವೆ ರೀ, ಎಲ್ಲದವ, ಎಲ್ಲಿ ಡೈನೋಸರ್ ಇಲ್ಲ, ಏನಿಲ್ಲ. ಆದ್ರೆ ನಾವು ಈಗಿನ ಆ್ಯನಿಮಲ್ಸ್ ಯಾವ ನಶಿಸಿ ಹೋಗುವಂಥ ಆ್ಯನಿಮಲ್ಸ್ ನಾವು ಪ್ರಿಸರ್ವ್ ಮಾಡಿಟ್ರೆ ಮುಂದಿನ ಜನ್ರೇಷನ್ ಮಕ್ಕಳಾರು ನೋಡ್ತಾರೆ, ಖುಷಿ ಪಡ್ತಾರೆ, ಇಂಥ ಆ್ಯನಿಮಲ್ಸ್ ಇದ್ದುಪ್ಪ ಅಂತೇಳಿ. ಎಲ್ಲ ನಾವು ಟ್ಯಾಕ್ಸಿಡರ್ಮಿ ಕಲೆ ಮುಖಾಂತರ ಪ್ರಿಸರ್ವ್ ಮಾಡ್ತಿದ್ದು ನೋಡಿ ಅವ್ರು ಖುಷಿಪಟ್ಟು ಇಂತಿಂಥ ಆ್ಯನಿಮಲ್ಸ್ ಇದ್ದು ಅಲ್ಲಪ್ಪ ಅಂತೇಳಿ ನೋಡಿ ಖುಷಿ ಪಡ್ತಾರೆ. ಅದನ್ನು ನಾವು ಒಂದು ಸಣ್ಣ ಕೊಡುಗೆ ಕೊಟ್ಟಂಗೆ ಆಗ್ತದೆ ಮುಂದಿನ ಪೀಳಿಗೆಗೆ. ಸರ್, ನೀವು ಟ್ಯಾಕ್ಸಿಡರ್ಮಿ ಜೊತೆಗೆ ಲೇಖನಗಳನ್ನು ಬರೀತೀರಿ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಹಾಗೇನೂ ಕೂಡ ಮೊನ್ನೆ ಒಂದು ಪಬ್ಲಿಷ್ ಆಗಿರೋ ಲೇಖನ ಯಾವುದಪ್ಪ ಅಂದರೆ ಕಾಲಿನ ಪಾದಗಳಿಂದ ಮಾತನಾಡುವ ಪ್ರಾಣಿ ಆನೆ. ಅದನ್ನು ನೀವೇ ಬರೆದಿರಿ ಅಂತ ಗೊತ್ತಾಯಿತು, ತುಂಬಾ ಖುಷಿ ಆಯಿತು. ಅದಕ್ಕೋಸ್ಕರ ನಾನು ನಿಮ್ಮನ್ನು ಭೇಟಿ ಮಾಡೋ ಪ್ರಯತ್ನ ಮಾಡಿದ್ದೀನಿ ಇವತ್ತು ಅಂತಲೇ ಹೇಳ್ಬೋದು. ನೋಡ್ರಿ, ಈಗ ಜಗತ್ತಿನೊಳಗೆ ಫೇಕ್ ನ್ಯೂಸ್ ಭಾಳ ಸ್ಪ್ರೆಡ್ ಆಗ್ತಿರ್ತಾವೆ ಆ್ಯನಿಮಲ್ಸ್ ಬಗ್ಗೆ. ಅಂಥ ಮಾಹಿತಿನ ನಾವು ಚಾಲೆಂಜಿಂಗ್ ತೊಗೊಂಡು ಆದ್ರೆ ಆ ಆ್ಯನಿಮಲ್ಸದ ಬಗ್ಗೆ ರಿಸರ್ಚ್ ಮಾಡಿ, ಲಿಟ್ರೇಚರ್ ಎಲ್ಲ ಓದಿ ಅದ್ರ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ನಾನು ಆರ್ಟಿಕಲ್ ಬರಿತೀನಿ ರೀ. ಅದು ಪಾಸಿಟಿವ್ ವೇದಾಗ ಮಾಹಿತಿಯನ್ನು ನಾವು ಸಾರ್ವಜನಿಕರಿಗೆ ಮಾಹಿತಿಯನ್ನು ನನ್ನ ಲೇಖನ ಮುಖಾಂತರ ನಾನು ಕೊಡ್ತೀನಿ. ಅಂದ್ರೆ ಅವರು ನಮ್ಮ ಏನೋ ಫೇಕ್ ನ್ಯೂಸ್ ಇರ್ತಾವೆ, ಅವನು ನನ್ನ ಆರ್ಟಿಕಲ್ ನೋಡ್ಕೊಂಡು ಅವರು ಹೌದಪ್ಪ ಇದು ಸತ್ಯ, ಇದು ಸುಳ್ಳು ಅಂತ ಅಂದ್ರೆ ಸತ್ಯದ ಕಡೆಗೆ ನಾವು ಫೋಕಸ್ ಮಾಡಿ ಇದು ಸರಿ, ಈ ಆ್ಯನಿಮಲ್ಸ್ ಸುಳ್ಳು. ಈಗ ಎಕ್ಸಾಂಪಲ್, ಒಂಟೆಗಳು ನೀರು ಸ್ಟೋರ್ ಮಾಡ್ತಾವೆ, ಇದು ಸುಳ್ಳು, ಒಂಟೆಗಳು ನೀರು ಸ್ಟೋರ್ ಮಾಡೋದಿಲ್ಲ. ಹಂಗೆ ಆ ಥರ ಅವರು ನಮ್ಮ ಲೇಖನದ ಮುಖಾಂತರ ಅವನ್ನ ಸತ್ಯಾಸತ್ಯತೆಗಳನ್ನು ತಿಳ್ಕೊತಾರೆ. ಸರ್, ಕೊನೆಯದಾಗಿ ನಿಮ್ಮನ್ನು ಒಂದು ಪ್ರಶ್ನೆ ಕೇಳೋದಾದರೆ, ಯಾವುದೇ ಒಂದು ಸಂಸ್ಥೆ ಆಗಲಿ, ಆ ಸಂಸ್ಥೆಗೆ ಅದರದ್ದೇ ಆದ ನಿಯಮಾವಳಿಗಳಂತಿರುತ್ತೆ, ಅದರದ್ದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂತಿರುತ್ತೆ. ಫಾರ್ ಎನ್ ಎಕ್ಸಾಂಪಲ್, ಯಾರದು ಈ ಸಂಸ್ಥೆಯನ್ನು ವಿಸಿಟ್ ಮಾಡಬೇಕಾ ಅಂತ ಅಂದ್ಕೊಂಡಿದ್ರೆ, ವಿಸಿಟ್ ಮಾಡಬೇಕು ಅಂತ ಮುಂದೆ ಪ್ಲ್ಯಾನ್ ಮಾಡ್ತಿದ್ರೆ ಅವ್ರು ಯಾವ ಥರ ವಿಸಿಟ್ ಮಾಡ್ಬೋದು ಸರ್ ಈ ಸಂಸ್ಥೆಗೆ? ನೋಡ್ರಿ, ನಮ್ಮದು ಪ್ರಾಣಿಶಾಸ್ತ್ರ ವಸ್ತು ಸಂಗ್ರಹಾಲಯ ಇಡೀ ಕರ್ನಾಟಕ ಜನತೆಗೆ ಒಂದು ಪ್ರಾಣಿಗಳ ಬಗ್ಗೆ ಒಂದು ಸರಿಯಾದ ಮಾಹಿತಿಯನ್ನು, ತನ್ನ ಜ್ಞಾನ ಭಂಡಾರವನ್ನು ಹಂಚ್ತಾ ಇದೆ. ಇಲ್ಲಿ ಪ್ರತಿದಿನ ಡೈಲಿ ಪಬ್ಲಿಕ್ ಎಲ್ಲ ವಿಸಿಟ್ ಮಾಡ್ತಾರೆ, ಸಾರ್ವಜನಿಕರು, ಸ್ಕೂಲ್ ಮಕ್ಕಳು ಬರ್ತಾರೆ, ಬೇರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಬಂದು ಹೋಗಿದ್ದಾರೆ, ಕೇರಳ, ಮಹಾರಾಷ್ಟ್ರ, ಆಮೇಲೆ ಲೋಕಲ್ ಸ್ಕೂಲ್ಸು, ಬೇರೆ ಬೇರೆ ಜಿಲ್ಲಾ ವಿದ್ಯಾರ್ಥಿಗಳು ಬಂದು ಇಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳ ಬಗ್ಗೆ ಕಲ್ತು ಹೋಗ್ತಾರೆ ರೀ. ಇಲ್ಲಿ ಬರ್ಬೇಕಂತಂದ್ರೆ ನಾವು ಒಂದು ಈ ಸ್ಕೂಲ್ ಮಕ್ಕಳನ್ನ ಕರ್ಕೊಂಬರ್ಬೇಕಂದ್ರೆ ಅವರು ಪರ್ಮಿಷನ್ ಲೆಟ್ರ್ ನಮಗೆ ಕೊಡಬೇಕಾಗ್ತದೆ. ನಾವು ಅವರು ಪರ್ಮಿಷನ್ ತೊಗೊತಾರೆ, ನಾವು ಈ ಡೇಟ್ ಫಿಕ್ಸ್, ಈ ಡೇಟಿಗೆ ಬಂದು ಹೋಗ್ರಿ ಅಂತೀವಿ, ಆ ಡೇಟಿಗೆ ಬಂದು ಅವರು ವಿಸಿಟ್ ಮಾಡ್ಕೊಂಡು ಹೋಗ್ತಾರೆ, ಎಲ್ಲ ಪ್ರಾಣಿ ಪಕ್ಷಿಗಳ ಬಗ್ಗೆ ಕಲ್ತು ಹೋಗ್ತಾರೆ. ಇಲ್ಲಿ ನಮ್ಮ ಮ್ಯೂಸಿಯಮ್ನಾಗ ಕಶೇರುಕಗಳು, ಅಕಶೇರುಕಗಳು ಅಂದರೆ ಬೆನ್ನು ಮೂಳೆ ಇಲ್ಲದಂಥದ್ದು, ಬೆನ್ನು ಮೂಳೆ ಇದ್ದಂಥ ಎಲ್ಲ ಪ್ರಾಣಿಗಳ ಬಗ್ಗೆ ಕಲಿತಾರೆ, ಪಕ್ಷಿಗಳ ಬಗ್ಗೆ ಕಲಿತಾರೆ. ಆಮೇಲೆ ಟ್ಯಾಕ್ಸಿಡರ್ಮಿ ಬಗ್ಗೆ ಕಲಿತಾರೆ, ಅಂದ್ರೆ ಸತ್ತಂಥ ಆ್ಯನಿಮಲ್ಸನ್ನು ಹೇಗೆ ಪ್ರಿಸರ್ವ್ ಮಾಡ್ಬೋದು ಅಂತೇಳಿ ಅವರು ಇಲ್ಲಿ ಕಲ್ತು ಹೋಗ್ತಾರೆ. ಅವ್ರಿಗೆಲ್ಲ ಹೇಳ್ತೀವಿ ನಾವು. ಆದರೆ ಬಟ್ ನೌ ಡೇಸ್ ಇಟ್ಸ್ ಬ್ಯಾನ್ಡ್. ಅಂದ್ರೆ ಈಗ ಟ್ಯಾಕ್ಸಿಡರ್ಮಿ ಮಾಡೋ ಹಾಗಿಲ್ಲ ರೀ. ಆದರೆ ಇದ್ದದ್ದನ್ನು ಪ್ರಾಣಿಗಳನ್ನು ನಾವು ಏನು ಮಾಡಬೇಕು, ಉಳಿಸ್ಕೊಂಡು ಹೋಗ್ಬೇಕ್ರಿ ಮುಂದಿನ ಜನತೆಗೆ, ಮುಂದಿನ ಯುವ ಪೀಳಿಗೆಗೆ. ಹಾಗಾಗಿ ನಮ್ಮ ಮ್ಯೂಸಿಯಮ್ಮು ಹೀಗೆ ಅಂದರೆ ಮುಂದಿನ ಪೀಳಿಗೆಗೆ ಇದು ಯೂಸ್ ಆಗಾಕತ್ತೈತ್ರಿ, ತನ್ನ ಜ್ಞಾನ ಭಂಡಾರವನ್ನು ಹಂಚಾಕತ್ತೈತ್ರಿ. ಸರ್, ಕೊನೆಯದಾಗಿ ಹೇಳೋದಾದರೆ, ಕರ್ನಾಟಕ ವಿಜ್ಞಾನ ಕಾಲೇಜು ಧಾರವಾಡ ಪ್ರಾಣಿ ವಸ್ತು ಸಂಗ್ರಹಾಲಯದ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ನಮ್ಮ ಜನತೆಗೆ ನೀಡಿದ್ದೀರಿ. ತುಂಬ ತಿಳುವಳಿಕೆಯನ್ನು ಕೊಟ್ಟಿದ್ದೀರಿ. ಸ್ಟಫಿಂಗ್ ಬರ್ಡ್ಸ್, ಸ್ಟಫಿಂಗ್ ಆ್ಯನಿಮಲ್ಸ್ ಬಗ್ಗೆ ಎಲ್ಲನೂ ಅರ್ಥಪೂರ್ಣವಾಗಿ ವಿವರಣೆ ಕೊಟ್ಟಿದ್ದೀರಿ. ತಾವು ಸಮಯವನ್ನು ನೀಡಿದ್ದಕ್ಕಾಗಿ, ಈ ಅವಕಾಶವನ್ನು ನೀಡಿದ್ದಕ್ಕಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಪ್ರತಿದಿನವೂ ಇಲ್ಲಿ ಜನ ಇಲ್ಲಿ ವಿಸಿಟ್ ಮಾಡ್ತಾರೆ, ಇಲ್ಲಿ ವಸ್ತು ಸಂಗ್ರಹಾಲಯನ ನೋಡೋಕೆ ಬರ್ತಾರೆ. ಇವತ್ತು ಬಂದಿದ್ದಾರೆ, ನಿಮಗೆ ತೋರಿಸ್ತೀನಿ ಅಂತ. ನೀವು ನೋಡ್ತಿದ್ದೀರಿ, ಪ್ರಾಣಿ ವಸ್ತು ಸಂಗ್ರಹಾಲಯವನ್ನು ನೋಡೋಕ್ಕೆ ಬೇರೆ ಬೇರೆ ಕಡೆಯಿಂದ ಜನ ಬರ್ತಾರೆ.
ನನ್ನ ಹೆಸರು ಚೇತನ್ ಮಳಿ. ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂತಂದರೆ ಜಿಯೋಲಜಿ ಡಿಪಾರ್ಟ್ಮೆಂಟ್ ಕರ್ನಾಟಕ ಮಹಾವಿದ್ಯಾಲಯದಲ್ಲಿದ್ದೀನಿ. ಈ ಎಲ್ಲರೂ ಇಲ್ಲಿ ಒಂದು ಡಿಪಾರ್ಟ್ಮೆಂಟದ ವಿಶೇಷತೆ ಏನಂದರೆ ಇಲ್ಲಿ ಹಲವಾರು ಸುಮಾರು 2500 ಜೀವಿಗಳನ್ನು ಸಂರಕ್ಷಣೆ ಮಾಡಿ ಇಟ್ಟಿದ್ದಾರೆ. ಈ ಒಂದು ಡಿಪಾರ್ಟ್ಮೆಂಟಿಗೆ ಏನಾದರೂ ನೀವು ಎಲ್ಲಾದರೂ ಧಾರವಾಡದಲ್ಲಿದ್ದರೆ ಒಂದು ಬಂದು ಭೇಟಿ ಮಾಡಿ ನೋಡಿದರೆ ನಿಮಗೆ ಒಂದು ಏನಾದರೂ ಹೊಸ ಅನುಭವ ಒಂದು ಆಗ್ಬೋದು. ಹಾಗಾಗಿ ಪ್ರತಿಯೊಬ್ಬರು ಯಾರಾದರೂ ಧಾರವಾಡದಲ್ಲಿದ್ದರೆ ತಪ್ಪದೇ ಬಂದು ಈ ಜಿಯೋಲಜಿ ಡಿಪಾರ್ಟ್ಮೆಂಟ್ಗೆ ಭೇಟಿ ಕೊಟ್ಟರೆ ನಿಮಗೆ ಹೊಸ ಒಂದು ಪ್ರಕೃತಿಯ ಒಂದು ಪರಿಚಯ ಈ ಜಿಯೋಲಜಿ ಡಿಪಾರ್ಟ್ಮೆಂಟ್ಗೆ ಬಂದರೆ ಅನುಭವ ನಿಮಗೆ ಸಿಗ್ಬೋದು ಅಂತ ಈ ಒಂದೆರಡು ಮಾತುಗಳ ಮೂಲಕ ಹೇಳ್ತೀನಿ. ಈ ಜುವಾಲಜಿ ಪ್ರಾಣಿ ಸಂಗ್ರಹಾಲಯದಲ್ಲಿ ಬಂದು ವಿಸಿಟ್ ಮಾಡಿದ್ರೆ ತುಂಬಾ ಒಳ್ಳೆ ಅನುಭವ ಆಗುತ್ತದೆ. ಹೊರಗೆ ಏನು ಗೊತ್ತಿರಲ್ಲ ಪ್ರಾಣಿ ಬಗ್ಗೆ ಎಲ್ಲ ಮಾಹಿತಿಯನ್ನು ಇಲ್ಲಿ ಬಂದು ತಿಳ್ಕೊಬಹುದು. ನನ್ನ ಹೆಸರು ಭೀಮೇಶ್ ಅಂತ. ನಾನು ಇವತ್ತು ಕರ್ನಾಟಕ ಮಹಾವಿದ್ಯಾಲಯದ ಪ್ರಾಣಿ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ಕೊಟ್ಟಿದ್ದೀನಿ. ಇಲ್ಲಿ ಬಂದಮೇಲೆ ನನಗೆ ಹಲವಾರು ಪ್ರಾಣಿಗಳ ಬಗ್ಗೆ ಮಾಹಿತಿ ದೊರಕಿತ್ತು. ನೀವು ಕೂಡ ಬಂದರೆ ನಿಮಗೂ ಕೂಡ ಹಲವಾರು ಮಾಹಿತಿಗಳನ್ನು ಇಲ್ಲಿಂದ ಪಡ್ಕೊಬೋದು. ಹಾಗಾಗಿ ಇಲ್ಲಿ ಬರ್ಬೋದು ಅಂತ ನಾವು ನಿಮಗೆ ಸಜೆಷನ್ ಕೊಡ್ತೀನಿ. ದಯವಿಟ್ಟು ಎಲ್ಲರೂ ಬಂದು ಒಂದ್ಸಲ KCD ಕಾಲೇಜಿನ ಪ್ರಾಣಿ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ಕೊಡಬೇಕು.